ಹಬ್ಬಲಿ ಎಲ್ಲೆಡೆ ಪ್ರೀತಿ, ಹಬ್ಬಲಿ ಎಲ್ಲೆಡೆ ಪ್ರೀತಿ. ನೆರಳೋ ಬಿಸಿಲೋ ಎಲ್ಲವೂ ನಿನ್ನದೇ. ನೆಲೆಸಲಿ ಎಲ್ಲೆಡೆ ಶಾಂತಿ, ನೆಲೆಸಲಿ ಎಲ್ಲೆಡೆ ಶಾಂತಿ. ಐತಿಹಾಸಿಕವಾದ ಚಿತ್ರದುರ್ಗ ನಗರದಲ್ಲಿ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರ ರಾಜಕೀಯ ಜೀವನದ ಸುವರ್ಣ ಮಹೋತ್ಸವದ ಅಂಗವಾಗಿ ಸಂಯೋಜಿಸಿದಂಥ ಅಭಿಮಾನೋತ್ಸವ ಸಮಾರಂಭದಲ್ಲಿ ನಾಡಿನ ನಾನಾ ಭಾಗಗಳಿಂದ ಆಗಮಿಸಿದಂಥ ಶಿವಸ್ವರೂಪಿಗಳಾದಂಥ ಎಲ್ಲ ಮಠಾಧೀಶ್ವರರೇ, ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂಥ ರೈತಪರ ಹೋರಾಟಗಾರರು, ಮಾಜಿ ಮುಖ್ಯಮಂತ್ರಿಗಳು ಆದಂಥ ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರೇ, ಭಾರತ ಸರ್ಕಾರದ ದಕ್ಷ ಗೃಹ ಸಚಿವರಾದಂಥ ಸನ್ಮಾನ್ಯ ಶ್ರೀ ಅಮಿತ್ ಶಾ ಅವರೇ, ಕರ್ನಾಟಕ ರಾಜ್ಯದ BJP ಘಟಕದ ಅಧ್ಯಕ್ಷರಾದಂಥ BY ವಿಜೇಂದ್ರ ಅವರೇ, ವೇದಿಕೆಯ ಮೇಲೆ ಆಸೀನರಾದಂಥ ಎಲ್ಲ ರಾಜಕೀಯ ಧುರೀಣರೇ, ಸುದ್ದಿ ಮಾಧ್ಯಮದ ಪ್ರತಿನಿಧಿಗಳವರೇ, ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಧರ್ಮಾಭಿಮಾನಿಗಳೇ, ತಾಯಂದಿರೇ ಮತ್ತು ಮಕ್ಕಳೇ, ಚಿತ್ರದುರ್ಗ ನಗರದ ಇತಿಹಾಸದಲ್ಲಿ ಅವಿಸ್ಮರಣೀಯವಾಗಿ ಉಳಿಯುವಂಥ ಸಮಾರಂಭ ಇವತ್ತು ತಾವೆಲ್ಲ ಮಾಡಿದ್ದೀರಿ. ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು ರಾಜಕೀಯ ಕ್ಷೇತ್ರದಲ್ಲಿ ನಿರಂತರವಾಗಿ 50 ವರ್ಷಗಳ ಕಾಲ ಶ್ರಮಿಸಿ ಪುರಸಭಾ ಸದಸ್ಯತ್ವದಿಂದ ಹಿಡಿದು ರಾಜ್ಯದ ಪ್ರಭಾವಿ ಮುಖ್ಯಮಂತ್ರಿಗಳಾಗಿ ಯಾರೂ ಮಾಡದೇ ಇರುವಂಥ ಅತ್ಯದ್ಭುತ ಕಾರ್ಯಗಳನ್ನು ಮಾಡಿ ಎಲ್ಲ ಜಾತಿ ಜನಾಂಗದವರ ಸಂಪ್ರೀತಿಯನ್ನು ಗಳಿಸಿಕೊಂಡಂಥವರು ಸನ್ಮಾನ್ಯ ಶ್ರೀ BS ಯಡಿಯೂರಪ್ಪನವರು. ಬಹುಶಃ ಅವರು ಈ ರಾಜ್ಯದ 4 ಹಂತಗಳಲ್ಲಿ ಮುಖ್ಯಮಂತ್ರಿಗಳಾಗಿ ಕಾರ್ಯವನ್ನು ನಿರ್ವಹಿಸಿದ್ದು ಒಂದು ವಿಶೇಷವಾದಂಥ ದಾಖಲೆ ಅನ್ನುವುದನ್ನು ಹೇಳಲಿಕ್ಕೆ ಮರೆಯುವುದಿಲ್ಲ. ಒಮ್ಮಿಂದೊಮ್ಮೆಲೆ ಅಧಿಕಾರದ ಗದ್ದುಗೆಯನ್ನು ಅವರು ಏರಿದಂಥವರಲ್ಲ. ಜನಸಾಮಾನ್ಯರ ಧ್ವನಿಗೆ ಸ್ಪಂದಿಸಿ, ಬಡ ಜನರ ಭಾವನೆಗಳನ್ನು ಮನ್ನಿಸಿ, ರೈತರ ಸುಖ ದುಃಖಗಳನ್ನು ಕಂಡು ಅವರಿಗೆ ತಮ್ಮ ಅಮೂಲ್ಯವಾದಂಥ ಸಹಕಾರವನ್ನು ಕೊಟ್ಟು ಬೆಳೆಸಿದಂಥ ಕೀರ್ತಿ ಅವರಿಗೆ ಸಲ್ತಾ ಇದೆ. ಇನ್ನೊಂದು ಮೇಲಾಗಿ ಆ ಜಾತಿ ಈ ಜಾತಿ ಅನ್ನದೇ ಸರ್ವ ಜನಾಂಗಗಳ ಧಾರ್ಮಿಕ ಕೇಂದ್ರಗಳಿಗೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಏನಾದರೂ ಅನುದಾನ ಕೊಟ್ಟಂಥ ಮುಖ್ಯಮಂತ್ರಿಗಳಿದ್ದರೆ ಅವರು ಸನ್ಮಾನ್ಯ BS ಯಡಿಯೂರಪ್ಪನವರು ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ಈ ವೇದಿಕೆಯ ಮೇಲೆ
ಸಹಸ್ರ ಸಂಖ್ಯೆಯಲ್ಲಿ ಎಲ್ಲ ಸಮುದಾಯಗಳ ಮಠಾಧೀಶರು ಧಾರ್ಮಿಕ ಕೇಂದ್ರಗಳಿಗೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಏನಾದರೂ ಅನುದಾನ ಕೊಟ್ಟಂಥ ಮುಖ್ಯಮಂತ್ರಿಗಳಿದ್ದರೆ ಅವರು ಸನ್ಮಾನ್ಯ BS ಯಡಿಯೂರಪ್ಪನವರು ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸ್ತಾ ಇದೆ. ಇವತ್ತು ಈ ವೇದಿಕೆಯ ಮೇಲೆ ಸಹಸ್ರ ಸಂಖ್ಯೆಯಲ್ಲಿ ಎಲ್ಲ ಸಮುದಾಯಗಳ ಮಠಾಧೀಶರು ಕಾರಣವಾಗಿದೆ ಅಂತ ಹೇಳಿದ್ರೆ ನಿಜವಾಗಲೂ ಇದು ಅಭಿಮಾನೋತ್ಸವ ಸಮಾರಂಭಕ್ಕೆ ಸಾರ್ಥಕವಾದಂಥ ಸಮಾರಂಭ ಆಗಿದೆ ಅಂಥೇಳಿ ನಮ್ಮೆಲ್ಲ ಮಠಾಧೀಶರು ಕೂಡ ಹೃದಯ ತುಂಬಿ ಅವರಿಗೆ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೆ. ಬಹುಶಃ ಅವರು ರಾಜಕೀಯ ಜೀವನದ ಸುವರ್ಣ ಮಹೋತ್ಸವದ ಒಂದು ಅಪೂರ್ವ ಸಂದರ್ಭದಲ್ಲಿ ದಕ್ಷ ಪ್ರಾಮಾಣಿಕ BS ಯಡಿಯೂರಪ್ಪನವರು ಕಳೆದ 50 ವರ್ಷಗಳಲ್ಲಿ ರಾಜ್ಯದಲ್ಲಿ ಬಿಜೆಪಿಯನ್ನ ಅಧಿಕಾರಕ್ಕೆ ತರುವಲ್ಲಿ, ಬಿಜೆಪಿಯನ್ನ ಬೆಳೆಸುವಲ್ಲಿ ಯಾವ ರೀತಿಯಾಗಿ ಶ್ರಮಿಸಿದ್ರು ಅನ್ನೋದನ್ನ ಅಲ್ಲಿದ್ದಂತಹ ಹಿರಿಯರು ಸ್ಮರಿಸಿಕೊಳ್ತಾ ಇದ್ದಾರೆ. ಯಾವ ರೀತಿಯಾಗಿ ಪಕ್ಷದಲ್ಲಿ ಕೇವಲ 2 ಸ್ಥಾನಗಳನ್ನು ಹೊಂದಿದ್ದಂಥ 2 ಶಾಸಕರಿಂದ ಅಧಿಕಾರಕ್ಕೆ ಬರುವಲ್ಲಿಯವರೆಗೆ ರಾಜ್ಯದಲ್ಲಿ ಓಡಾಡಿ ರಾಜ್ಯದಲ್ಲಿ ಬಿಜೆಪಿಯನ್ನ ಬೆಳೆಸಿದಂತಹ ನಾಯಕ BS ಯಡಿಯೂರಪ್ಪನವರು. ಹೀಗಾಗಿ ಈ ಒಂದು ಸಂದರ್ಭದಲ್ಲಿ ಅದ್ಧೂರಿಯಾಗಿ BS ಯಡಿಯೂರಪ್ಪನವರ ಅಭಿಮಾನಿಗಳು ಈ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು. ಸುಮಾರು 10 ಲಕ್ಷದಷ್ಟು ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. 50 ವರ್ಷಗಳ ರಾಜಕೀಯ ಜೀವನದಲ್ಲಿ ಅವರು ಯಾವೆಲ್ಲ ರೀತಿಯಾಗಿ ಹೋರಾಟವನ್ನು ಮಾಡಿಕೊಂಡು ಬಂದರು ಅನ್ನೋದನ್ನು ಸ್ಮರಿಸಲಾಗ್ತಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.